ಗೈಸ್, ವೆಲ್ಕಮ್ ಟು ಗೀತಾ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿಲಿ ನಾನು ಸೀಗಡಿ ಉಪ್ಸಾರು ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ಮತ್ತು ಫ್ರೆಶ್ಶಾಗಿ ಖಾರ ಹರಿದಿದ್ದೀನಿ. ಸೀಗಡಿ ಉಪ್ಸಾರು ಮಾಡಿದಾಗಲೇ ನಾವು ಫ್ರೆಶ್ಶಾಗಿ ಖಾರ ಹರ್ಕೊಂಡ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ಯಾರ್ಯಾರು ಹೊಸಬ್ರು ನೋಡ್ತಾ ಇದ್ದೀರಾ ಆ ಗೀತಾ ಚಾನಲ್ನ, ಅವರು ಬೆಲ್ ಬಟನ್ ಒತ್ತೋದು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಇವತ್ತು ನಾನು ಸೀಗಡಿ ಉಪ್ಸಾರು ಮಾಡ್ತೀನಿ. ಈ ಥರ ಸೀಗಡಿ ತೊಗೊಂಡಿದ್ದೀನಿ. ಇದು ಸಣ್ಣ ಸೀಗಡಿ. ಈ ಸೀಗಡಿಗೂ ಕೂಡ ಅವರು ಬಣ್ಣ ಕಟ್ಟಿರ್ತಾರೆ. ನಾವು ಬಣ್ಣ ಕಟ್ಟದೇ ಇರೋವಂಥ ಸೀಗಡಿ ತೊಗೊಬಂದಿದ್ದೀನಿ. ಅವರು ಬಣ್ಣ ಕಟ್ಟಿದರೆ ಫುಲ್ಲು ರೆಡ್ ಬರುತ್ತೆ. ನೀರಿಗೆ ಹಾಕಿದ ತಕ್ಷಣ ಅದು ಬಣ್ಣ ಹೋಗ್ಬಿಡುತ್ತೆ. ಇದು ನೀರಿಗೆ ಹಾಕಿದ ತಕ್ಷಣ ಬಣ್ಣ ಹೋಗಲ್ಲ. ಇದು ಸೀಗಡಿಗೆ ಬಣ್ಣ ಕಟ್ಟಿಲ್ಲ. ನಮಗೆ ಗೊತ್ತಾಗುತ್ತೆ ಮೋಸ್ಟ್ಲಿ ಅಲ್ಲಿ ಬಣ್ಣ ಕಟ್ಟಿರೋದು ಕಟ್ಟಿಲ್ಲ ಅನ್ನೋದು ಯಾವುದು ಅಂತ. ನೋಡಿ ತೊಗೊಬನ್ನಿ ಸೀಗಡಿನ. ಸಣ್ಣ ಸೀಗಡಿ ತೊಗೊಬನ್ನಿ. ಉಪ್ಸಾರು ಕೂಡ ತುಂಬ ಟೇಸ್ಟಿಯಾಗಿ ಬರುತ್ತೆ. ನೋಡಿ ಒಂದ್ಸರಿ ಮಾಡ್ಕೊಳ್ಳಿ. ನೋಡಿ, ನಾನು ಚಿಲಿಕ್ ಬೇಳೆನ ಬೇಯಿಸಿ ಇಟ್ಕೊಂಡಿದ್ದೀನಿ ಸೀಗಡಿ ಉಪ್ಸಾರಿಗೆ. ಖಾರ ಅರಿಯೋಕ್ಕೆ ಗುಂಟೂರು ಮೆಣಸಿಕಾಯಿ ತೊಗೊಂಡಿದ್ದೀನಿ, ಹುರ್ಕೊಂಡಿದ್ದೀನಿ. ಒಂಚೂರು ಎಣ್ಣೆ ಆಯಿಲ್ ಹಾಕ್ಬಿಟ್ಟು ಇವಾಗ ಇದನ್ನು ತೊಟ್ಟು ಬಿಡಿಸಿ ನಾನು ರುಬ್ಕೊಳ್ಳೋಕ್ಕೆ ಹಾಕೊಳ್ಳೋಣ ಮಿಕ್ಸಿ ಬಟ್ಲಿಗೆ. ಹುಣಸೆ ಹುಳಿ ಹಾಕೊಳ್ಳೋಣ. ಒಂದಷ್ಟು ದಪ್ಪ ಹುಣಸೆ ಹುಳಿ ಹಾಕೋತಾ ಇದ್ದೀನಿ. ಒಂದು 2 ಪಟಿ ಅಷ್ಟು. 1 ಸ್ಪೂನಷ್ಟು ಮೆಣಸು ಹಾಕೊಳ್ಳೋಣ. ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕೊಳ್ಳೋಣ. ನೋಡಿ, ಪುಡಿ ಮಾಡ್ಕೊಂಡಿದ್ದೀನಿ. ಇವಾಗ ಉಪ್ಪು ನರಳು ಹಾಕೊಳ್ಳೋಣ. ಒಂದು 1/4 ಸ್ಪೂನಷ್ಟು ಹಾಕೊಳ್ಳೋಣ ಉಪ್ಪು ನರಳು. ಇವಾಗ ಇದ್ರದ್ದು ಮೆಥಡ್ ಏನಿದೆ ಅಂದರೆ, ಇದನ್ನು ಪುಡಿ ಮಾಡಿಕೊಂಡು ನೀರು ಹಾಕ್ಕೊಂಡು ರುಬ್ಕೊಬಿಡೋಣ. ಬೆಳ್ಳುಳ್ಳಿ ಹಾಕಿದ್ಮೇಲೆ ನಾವು ನೀರು 1 ಡ್ರಾಪು ಹಾಕಬಾರ್ದು. ನೀವು 1 ತಿಂಗಳು ಇಟ್ಟರೂ ಕೂಡ ಖಾರ ಕೆಡಲ್ಲ, ತುಂಬ ಚೆನ್ನಾಗಿರುತ್ತೆ. ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪನ್ನ ನಾವು ಇದೆಲ್ಲ ರುಬ್ಕೊಂಡು ನೀರು ಹಾಕಿ ಚೆನ್ನಾಗಿ ನೈಸಾಗಿ ರುಬ್ಕೊಂಡ ಮೇಲೆ ಬೆಳ್ಳುಳ್ಳಿ ಹಾಕೊಳ್ಳೋಣ. ತೋರಿಸ್ತೀನಿ ಅದನ್ನು. ಈ ಥರ ರುಬ್ಕೊಂಡಿದ್ದೀನಿ. ಸ್ವಲ್ಪ ತೆಳ್ಳಗೆ ರುಬ್ಕೋಬೇಕು ನೀವು, ಯಾಕೆಂದರೆ ಆಮೇಲೆ ನಾವು ನೀರು ಹಾಕಂಗಿಲ್ವಲ್ಲ. ಬೆಳ್ಳುಳ್ಳಿ ಹಾಕಿದ್ಮೇಲೆ ನಮಗೆ ಸ್ವಲ್ಪ ಗಟ್ಟಿ ಆಗುತ್ತೆ. ಬೆಳ್ಳುಳ್ಳಿನ ನೋಡಿ, ನಾಟಿ ಬೆಳ್ಳುಳ್ಳಿ ಸಿಪ್ಪೆ ಸಹಿತ ತೊಗೊಂಡಿದ್ದೀನಿ. ನಾಟಿ ಬೆಳ್ಳುಳ್ಳಿನ ನೋಡಿ. ಇಷ್ಟು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ, ನಾಟಿ ಕೊತ್ತಂಬರಿ ಸೊಪ್ಪು. ಇದು ನಾನು ಯಾವ ರೀತಿ ತೋರಿಸಿದ್ದೀನೋ ಅದೇ ರೀತಿ ಮಾಡ್ಕೊಳ್ಳಿ. ತುಂಬ ಟೇಸ್ಟಿಯಾಗಿ ಬರುತ್ತೆ ಖಾರ. ಮತ್ತು ನೀವು 1 ತಿಂಗಳು ಇಡ್ಬೋದು. ಖಾರನ ಕೆಡಲ್ಲ, ಏನೂ ಇದಾಗಲ್ಲ, ಹುಳಿ ಪದಾರ್ಥ ಬರಲ್ಲ. ಕೆಲವರು ಕೆಟ್ಟೋಗುತ್ತೆ ನಮ್ಮ ಕೈಲಿ ಖಾರ, ಟೇಸ್ಟ್ ಬರಲ್ಲ, ಗಮ್ಮನ್ನಲ್ಲ ಅಂತಾರೆ. ನಾವು ಆಡಿಸ್ತಾ ಇದ್ದಾಗಲೇ ಘಮ ಅಂತದೆ ಖಾರ. ನೋಡಿ, ಬಂದಿದೆ ಖಾರ. ಎಷ್ಟು ಚೆನ್ನಾಗಿ ಬಂದಿದೆ, ಕಲರ್ಫುಲ್ಲಾಗೂ ಬಂದಿದೆ. ನೀವು ಉರಿಯುವಾಗ ಮೆಣಸಿಕಾಯಿನ ಲೈಟಾಗಿ ಹುರ್ಕೊಳ್ಳಿ, ಜಾಸ್ತಿ ಸೀಸ್ಬೇಡಿ. ಸೀಸಿದ್ರೆ ಕಲರು ಕಮ್ಮಿ ಆಗಿಬಿಡುತ್ತೆ, ಟೇಸ್ಟು ಕಮ್ಮಿ ಆಗಿಬಿಡುತ್ತೆ ಖಾರ. ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಈ ಥರ ಬಾಟ್ಲಿಗೆ ಹಾಕಿಟ್ಕೋಬೇಕು. ಫೈಬರ್ ಬಾಕ್ಸ್ಗೆ ನಾನು ಪ್ಲಾಸ್ಟಿಕ್ಕು ಫೈಬರ್ ಬರ್ತಾವಲ್ಲ ಆ ಥರದಲ್ಲಿ ಅದಕ್ಕೆ ಹಾಕಿಟ್ಕೊಂಡಿದ್ದೀನಿ. ಸ್ಟೀಲಿಂದಕ್ಕೆಲ್ಲ ಹಾಕಬಾರ್ದು, ತೂತಾಗ್ಬಿಡುತ್ತೆ. ಸ್ಟೀಲಿಂದು ಗಾಜಿನ ಬೌಲ್ಗೆ ಹಾಕ್ಬೋದು, ಇಲ್ಲಾಂದರೆ ಫೈಬರ್ ಬಾಕ್ಸ್ಗೆ ಹಾಕಿಟ್ಕೋಬೋದು. ಇವಾಗ ಲೈಟಾಗಿ ಸೀಗಡಿ ಹುರ್ಕೊಬೇಕು. ಹುರಿದ್ಬಿಟ್ಟು ನಾವು ನೀರಿಗೆ ಹಾಕ್ಕೊಬೇಕು. ಇದನ್ನು ಹುರಿಯುವಾಗ ನಾವೇನು ಆಯಿಲ್ ಹಾಕಂಗಿಲ್ಲ, ಸುಮ್ಮನೆ ಹಂಗೆ ಡ್ರೈಯಾಗಿ ಹುರ್ಕೋಬೇಕು. ಇವಾಗ ನೀರು ಹಾಕ್ತಾಯಿದ್ದೀನಿ. ನೀರಲ್ಲಿ ತೊಳೆದು ನಾವು ಒಲೆ ಮೇಲೆ ಹಾಕ್ಕೊಬೇಕು ಆಯಿಲ್ ಒಳಗೆ. ನೋಡಿ, ನಾನು ನೀರು ಗುಣಿ ಹಾಕಿದ್ದೇನಲ್ವ, ಒಂಚೂರು ಕಲರ್ ಬಂದಿಲ್ಲ. ಈ ಬಣ್ಣ ಕಟ್ಟಿದರೆ ಏನಾಗುತ್ತೆ ಅಂದರೆ ಫುಲ್ಲು ಕೆಂಪಾಗ್ಬಿಡುತ್ತೆ ನೀರು. ನೋಡಿ, ಈ ಥರ ನೋಡಿ ತೊಗೊಬರ್ಬೇಕು ನೀವು ಸೀಗಡಿನ. 2 ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ ಸೀಗಡಿ ಉಪ್ಸಾರಿಗೆ. ಇವಾಗ ಬೆಳ್ಳುಳ್ಳಿ, ನಾಟಿ ಬೆಳ್ಳುಳ್ಳಿ ನೆಚ್ಕೊಂಡಿದ್ದೀನಿ. ಇವಾಗ ಒಲೆ ಮೇಲೆ ಹಾಕ್ಕೊಂಡು ನೋಡಿ, ನಾನು 1 ಗುಂಟೂರು ಮೆಣಸಿಕಾಯಿ ಹಾಕೋತಾ ಇದ್ದೀನಿ, ಒಂದೇ ಒಂದು ಒಗ್ಗರಣೆಗೆ. ಇವಾಗ ಅದು ಕೆಂಪು ಆಗಿದೆ ಬೆಳ್ಳುಳ್ಳಿ. ಈಗ ನಾನು ಸೀಗಡಿನ ನೀರೊಳಗೆ ಹಾಕಿದ್ನಲ್ವ, ಅದನ್ನ ನಾನು ಒಗ್ಗರಣೆ ಮಾಡ್ತಾಯಿದ್ದೀನಿ. ಆಯಿಲಲ್ಲಿ ಹುರ್ಕೊಳ್ಳೋಣ ಅದನ್ನು. ಇದನ್ನ ಕಲ್ಲುಪ್ಪು ಹಾಕ್ಬಿಟ್ಟು ಉರಿಬೇಕು, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಕೆಂಪಿಗೆ ಸ್ವಲ್ಪ ನೀರೆಲ್ಲ ಸುಂಡೋವರೆಗೂ ಉರಿಬೇಕು. ಇವಾಗ ಚೆನ್ನಾಗಿ ಇದನ್ನು ನೀರು ಸುಂಡಿವರೆಗೂ ಉರಿಬೇಕು. ಅದನ್ನು ಉಪ್ಪು ಹಾಕ್ಬಿಟ್ಟು ಆಮೇಲೆ ಖಾರದ ನೀರು ಉಯ್ಬೇಕು. ಆವಾಗ ಟೇಸ್ಟ್ ಬರೋದು ನಿಮಗೆ ಉಪ್ಸಾರು. ಇವಾಗ ನೋಡಿ, ಅದಾಗಿದೆ. ಇವಾಗ ನೋಡಿ, ಇದು ಖಾರ ಆಡಿಸಿದ್ನಲ್ಲ ಅದನ್ನು ಒಳ್ಳನ್ನ ತೊಳೆದು ಇದರೊಳಗಡೆ ಹಾಕೋತಾ ಇದ್ದೀನಿ. ಖಾರದ ನೀರು ಉಯ್ಕೋತಾ ಇದ್ದೀನಿ. ನೀವು ಇದೇ ರೀತಿ ಮಾಡಿ, ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇದಕ್ಕೆ ಖಾರನ ಫ್ರೆಶ್ಶಾಗಿ ಅರ್ಧ ಇಟ್ಕೊಬೇಕು. ಯಾವಾಗಲೂ ಹಳೆ ಖಾರ ಇಟ್ಕೊಂಡಿರೋದಕ್ಕೆ ಉಪ್ಸಾರನ್ನ ಮಾಡಬಾರ್ದು. ಇದು ಟೇಸ್ಟ್ ಕಮ್ಮಿ ಆಗಿಬಿಡುತ್ತೆ. ನೋಡಿ, ಇವಾಗ ಬೇಳೆ ಬೇಯಿಸ್ಕೊಂಡಿದ್ನಲ್ಲ ಅದನ್ನು ಒಳಗಡೆ ಹಾಕೋತಾ ಇದ್ದೀನಿ. ಇದು ತುಂಬ ಈಜಿ ಇದೆ ಉಪ್ಸಾರು, ಆದರೆ ಅಷ್ಟೇ ಟೇಸ್ಟಿನೂ ಕೂಡ ಇದೆ. ಇವಾಗ ಬಾಣ್ತಿದ್ದೀರಿಗೆ ಮತ್ತು ನಮ್ಮಂಥವ್ರು ಬಾಣ್ತಿದ್ದೀರೇ ತಿನ್ನಬೇಕಂತ ಏನಿಲ್ಲ. ನಮ್ಮಂಥವ್ರಿಗೆ ತುಂಬ ಅವಾಗ ಜ್ಞಾನ ಆಗ್ತಾ ಇರುತ್ತೆ. ಸೀಗಡಿ ಉಪ್ಸಾರು ಅಂದರೆ ಯಾರಿಗಿಷ್ಟ ಆಗಲ್ಲ. ನಾನು ಯಾವ ರೀತಿ ಮಾಡಿದ್ದೀನಿ ಅದೇ ರೀತಿ ನೀವು ನೋಡಿ ಮಾಡ್ಕೊಳ್ಳಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.